Hi guys, back with another video. First, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಿಸ್ ಇಸ್ ಪಾಂಡಾ ಆನ್ ವೀಲ್ಸ್. ಇವತ್ತು ಬೆಳಗ್ಗೆ ಎಲ್ಲಿದ್ದೀನಿ ಅಂದರೆ ಬೆಳಗ್ಗೆನೇ ಕನಕಪುರದಲ್ಲಿದ್ದೀನಿ. ಕನಕಪುರದಲ್ಲಿ ಏನು ಮಾಡ್ತಿದ್ಯಾ ಪ್ರತಿಭಾ ಅಂದರೆ ಕುಡ್ಲನಿದು ಫಾಲ್ಸಿಗೆ ಹೋಗೋಣ ಅಂತ ಬಂದು. ಇಂದ ಫುಲ್ ಆಫ್ ರೋಡ್ ಇದೆ. ಇದು ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ವೀಡಿಯೋ ಮಾಡೋ ಕಂಡೀಷನಲ್ಲಿ ನಾವಿದ್ದಿಲ್ಲ. ಸೊ ಈಗ ನಿಮಗೋಸ್ಕರ ಮತ್ತೆ ಇದೇ ಜಾಗಕ್ಕೆ ಬಂದು ಇನ್ನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಇದು ಟೆಂಪಲ್ ಇದ್ದಿಲ್ಲ. ನೀರು ಹರಿತಾ ಇರೋ ಸೌಂಡ್ ಬೇರೆ ಕೇಳಿಸ್ತಾ ಇದೆ. ಒಳ್ಳೆ ಆಫ್ ರೋಡ್ ಇದೆ. ಹಿಂದೆಗಡೆ ಚರಣ್ ಅವ್ರು ಬರ್ತಾ ಇದ್ದಾರೆ. ಇವ್ರು ಯಾರು ಗುರು? ಫಾರೆಸ್ಟ್ ಅವರಾ? ಫಾರೆಸ್ಟ್ ಅವ್ರು ಇರಲ್ಲ, ಹಳ್ಳಿಯವರು. ಮುಂದೆ ಅವನು, ಹಿಂದೆ ನಾನು. ಈ ಕಡೆ ಮಚ್ಚ ಆನೆ ಆಯಿತು. ಓಕೆನಾ ಆಫ್ ರೋಡು? ಇನ್ನೂ ಸ್ವರ್ಗ ಐತೆ ನಡಿ. ಮುಂದೆ ಒಂದು ರೈಟ್ ಹೋಗುತ್ತೆ, ರೈಟು. ಓಹ್, ಏನು ಸೀನ್ ಆಯ್ತದೆ ಅಂದರೆ ರೂಟ್ ಕನ್ಫ್ಯೂಸ್ ಆಗ್ತದೆ. ಅಲ್ಲಲ್ಲಿ ಮುಳ್ಳು, ಈ ಶೂ ಬೇರೆ ಟೈಟ್ ಮಾಡ್ಕೊಂಡಿಲ್ಲ, ಸಾವು. ಹಾಂ, ರೂಟ್ ಹಿಂಗೆ ಮಚ್ಚ ಇದ್ದಿದ್ದು. ಮುಂದೆ ಎಲ್ಲ ಜಾಗ ಆಯ್ತಾ? ಹಾಂ, ಹುಷಾರು, ಕೈ ಹುಷಾರು. ಮಚ್ಚ ಒಂದು ಕೆಲಸ ಮಾಡು, ಗಾಡಿ ಇಳಿಬಿಟ್ಟು ಮುಂದೆ ಹೋಗಿ ನೋಡು ಒಂದ್ಸಲಿ. ಡೌನಿಗೆ ಜಾಗ ಆಯ್ತಾ? ಲಾಸ್ಟ್ ಟೈಮ್ ಹಿಂಗೆ ಬಂದಾಗ ಜಾಗ ಇತ್ತು.
ರೂಟ್ ಮಿಸ್ ಆಯಿತು. ಆ ಕಡೆ ರೂಟ್ ಇದೆ. ಇಷ್ಟು ದೊಡ್ಡ ದೊಡ್ಡ ಕಲ್ಲಿರಲಿಲ್ವಲ್ಲ ನಾವು ಬರೋವಾಗ. ರೂಟ್ ಅದಲ್ಲ. ಆ ಕಡೆ ರೂಟ್ ಇಲ್ಲ ಮಚ್ಚ, ಈ ಕಡೆಗೇನೆ ನೀನು ಹೋಗ್ತಿದ್ದ ಕಡೆಗೇನೆ ಮೇಲೆಗಡೆ ಎಲ್ಲೋ ಇರ್ಬೇಕು ರೂಟು. ಇವನು ಇವಾಗ ಭಯ ಪಡ್ತಾರೆ ಇದ್ರೆ ಒಳ್ಳೆಯದು. ಯಾಕಂದರೆ ಇವನು ಭಯಪಟ್ಟು ಗಾಡಿ ರಿವರ್ಸ್ ತೆಗ್ದ ಅಂದರೆ ಪ್ಲ್ಯಾನ್ ಇಲ್ಲೇ ಫ್ಲಾಪ್ ಆಗುತ್ತೆ. ಇಲ್ಲ ಐತಲ್ಲ ಲೇ ಶೆಡೆ, ಇದಾರ ಬಂದಾರ. ಇಲ್ಲೊಂದು ರೂಟ್ ಆಗೈತೆ, ಹತ್ತು ನೋಡೋಣ. ಇಲ್ಲೊಂದು ಡೀಪ್ ಒಂದು ಫಾರೆಸ್ಟಲ್ಲಿ ಇದಿದೆ, ಫಾಲ್ಸ್ ಇದೆ, ಅಲ್ಲಿ ಹೋಗೋಣ ಅಂತ ನಾನು. ನನ್ನ ಅಜ್ಜಿ ಇಲ್ಲೇ ನೋಡ್ದಾ? ಥೂ, ಅನ್ಯಾಯವಾಗಿ ಪ್ಲ್ಯಾನ್ ಡ್ರಾಪ್ ಮಾಡೋ ಮೂಮೆಂಟಿಗೆ ಬರ್ತಾಯಿತ್ತಲ್ಲ ಬಾಯ್. ಎಲ್ಲಜ್ಜಿ ಕೂತಿದ್ರು? ಅಲ್ಲಿ ಲೆಫ್ಟೆಲ್ಲ ಇರೋದ್ಲಿ, ಇಲ್ಲೆಲ್ಲೋ ರೂಟ್ ಹೋಯ್ತೈತೆ, ಅದೆಲ್ಲಿ ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ನೋಡಿ, ಹಿಂದೆ ಕಡೆ ಸರಿ ಬಾ. ಸೊ ಕುಡ್ಲಾನಿ ದೊಡ್ಡಿ ವಾಟರ್ ಫಾಲ್ಸ್, ಯಾರೂ ಬರೋಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ಬ್ಲಾಕ್ ಇನ್ ದ ಸೆನ್ಸ್ ಒಂದು ಫಾರೆಸ್ಟ್ ಅವ್ರು ಬಿಡೋಲ್ಲ, ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಒಂದು ಒಳಗಡೆ. ಸೊ ಅವ್ರು ಬಿಡೋಲ್ಲ, ಅವ್ರು ಬಿಟ್ರೂ ನಿಮ್ಗೆ ಇಲ್ಲಿ ರೂಟ್ ಗೊತ್ತಾಗಲ್ಲ, ಆ ರೇಂಜಿಗೆ ಫಾರೆಸ್ಟ್ ಇದೆ. ಕೇಳಲ್ಲ ಮಚ್ಚ ನಾನು. ಡ್ಯಾನ್ಸ್ ಆಡ್ಕೊಂಡು ಮನೆಗೆ ಹೋಗುವ. ಅವನ ಥರ ಚಪ್ಪಲ್ ಹಾಕೊಂಬರ್ಬೇಡ್ರಿ ಯಾರು. 2,000 ರೂಪಾಯಿ ಕ್ರ್ಯಾಕ್ಸ್ ಹಾಕೊಂಡು ಇಲ್ಲಿ ಕ್ರಾಕ್ಸ್ ಹಾಕ್ಕೊಂಡು ಎಲ್ಲಿಗೆ ಬರ್ತಾನೆ ನೋಡ್ರಿ ಜನ. ಕ್ರಾಕ್ಸ್ ಹಾಕೊಂಡು ಈ ಥರ ಎಲ್ಲ ಬರಬೇಡ್ರಿ, ಏನಾದರೂ ಚುಚ್ಚುತ್ತ ಅಂದ್ಕೊಳ್ರಿ, ಜೀವ ಬಾಯಿಗೆ ಬಂದಂಗೆ ಆಯ್ತದೆ. ಹಾಂ ಯಾಕೆ? ದಿಸ್ ಈಸ್ ಅವರ್ ರೋಲೆಕ್ಸ್. ಹೆಂಗಿದ್ದಾನೆ, ಸೈಕ್ ಆಗಿದ್ದಾನ. ಇವಾಗ ಬೇರೆ ಆಪ್ಷನ್ ಇಲ್ದಾರ. ಅಲ್ಲಿ ಇನ್ನೊಂದು ಟ್ರೈಲ್ಸ್ ಹೋಗ್ತಾಯಿತ್ತು, ಅಲ್ಲೊಂದು ಸತಿ ಹೋಗಿ ಟ್ರೈ ಮಾಡೋಣ. ಅಲ್ಲಿ ವರ್ಕೌಟ್ ಆಯ್ತದ ಏನು ಕತೆ? ನಮ್ಮ ಟೈಮ್ ಸರಿ ಇಲ್ವಾ, ಇಲ್ಲ ನಾವೇ ಸರಿ ಇಲ್ವಾ? ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅಡೆತಡೆಗಳು. ಅಂದರೆ ಫಾಲ್ಸಲ್ಲಿ ನೀರಿಲ್ಲ, ಅದು ಮಾತ್ರ ಕನ್ಫರ್ಮ್ ಆಯಿತು. ಯಾಕಂದರೆ ಇಲ್ಲಿ ಮೊದಲೇನೇ ಇಲ್ಲಿ ಎಂಟ್ರೆನ್ಸಲ್ಲೇ ರಿವರ್ ಕ್ರಾಸಿಂಗ್ ಇತ್ತು ಫಸ್ಟು.
ಇವಾಗ ರಿವರ್ ಕ್ರಾಸಿಂಗ್ ಮಾಡ್ಬೇಕಂತನೇ ಇಲ್ಲಿವರೆಗೂ ಬಂದೆ. ಬರೀ ಇಲ್ಲೊಂದು ಫಾರೆಸ್ಟ್, ಈ ಕಡೆ ಟ್ರೈಲ್ಸ್ ಹೋಗ್ತಾಯಿದೆ. ಈ ಟ್ರೈಲ್ಸ್ ಏನಂತ ನೋಡೋಣ. ಇಲ್ಲಿವರೆಗೂ ಬಂದ್ಬಿಟ್ಟು ಏನೂ ಇಲ್ದಾರ ವಾಪಸ್ ಮನೆಗೆ ಹೋಗೋದ. ಏನೋ ಡೌನ್ ಹೋಗ್ತಾಯಿದೆ. ಏನಿಲ್ಲ ನೀರು, ಆ ಕಡೆ ರೋಡ್ ಐತೈತೆ. ಹಾಂ, ಆ ಕಡೆ ಹೋಗೋಣ ಅಂತನಾ? ಆ ಕಡೆ ಫುಲ್ ಬಂಡೆ ಇರೋದು, ಈ ಕಡೆ ಗೊತ್ತಿಲ್ಲ. ಹೋಗೋಣ. ಪೆಟ್ರೋಲ್ ಇದೆ, ಮಾಡು ಇಲ್ಲವೇ ಮಡಿ. ಎಲ್ಲಿಗೆ ಹೋಗ್ತೈತೆ ರೂಟ್ ಸತ್ಯಲ್ಲೂ ಗೊತ್ತಿಲ್ಲ. ಆದರೆ ಇಲ್ಲಿ ಗಾಡಿ ಬಂದಿರೋ ಪ್ಲಸ್ ಜನ ನಡೆದಾಡಿರೋ ರೂಟ್ ಸಿಗ್ತಾಯಿದೆ. ಖಂಡಿತಾಗಲೇ ಎರಡು ಸೆಕೆಂಡ್ಗೆ ಮರ ಅಲಾಡಿದ್ದು ನೋಡ್ಬಿಟ್ಟು ನಿಜ ಈಗ ಮೆಟ್ಕೊಂಡಂಗೆ ಆಗ್ಬಿಡ್ತು. ಏನನ್ನ ಹಾಕಿ ಬ್ಲಾಕ್ ಮಾಡೋಕೆ ನೋಡೋರೆ, ಬಟ್ ಬ್ಲಾಕ್ ಮಾಡೋಕ್ಕಾಗಿಲ್ಲ ಜಾಗ. ಅಲ್ಲಲ್ಲಿ ಸ್ಟಾಪ್ ಮಾಡಿ ಈ ಥರ ಪರಿಸರವನ್ನು ನಾವು ಏನು ಹೇಳೋದು, ಆಟೋಟೈಲ್ ಅನುಭವಿಸುವ. ಓಯ್, ಲುಕ್ ಎಟ್ ಹಿಯರ್ ಬ್ರದರ್ ಈ ಸ್ಟೇಟ್ ಮಾಡ್ಕೊಂಬಂದ್ರೂ ಇದು ಪಾಂಡ್, ಇದು ಶ್ರೀಮಂತರ ಸ್ವಿಮ್ಮಿಂಗ್ ಪೂಲು.